ಶ್ರೀರಾಮ್ ಫೈನಾನ್ಸ್ ಸಹಭಾಗಿತ್ವದಲ್ಲಿ ಟಿವಿ9 ನೆಟ್ವರ್ಕ್ ಎಂದು ಡ್ರೈವರ್ಸ್ಗಳಿಗಾಗಿ ಉಚಿತ ಆರೋಗ್ಯ ಶಿಬಿರ, ಯೋಗ ಮತ್ತು ಇನ್ಶೂರೆನ್ಸ್ ಮಾಡಿಸುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಬೆಂಗಳೂರಿನ ಯಶವಂತಪುರದ ದೇವರಾಜರಸ್ ಟ್ರಕ್ ಟರ್ಮಿನಲ್ನಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಚಾಲಕರು ಭಾಗಿಯಾಗಿದ್ದರು. ದಿ ಯೋಗ ಇನ್ಸ್ಟಿಟ್ಯೂಟ್ನಿಂದ ಸರಳ ಯೋಗಾಸನಗಳನ್ನು ಹೇಳಿಕೊಡಲಾಯಿತು. ಒತ್ತಡದ ಕೆಲಸವನ್ನು ಮಾಡುವಂತಹ ಚಾಲಕರಿಗೆ ಹೇಗೆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಮತ್ತು ಪ್ರತಿದಿನ ಚಾಲಕರು ಯೋಗ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅನ್ನೋದನ್ನು ತಿಳಿಸಿಕೊಡಲಾಯಿತು. ಹೈವೇ ಹೀರೋಸ್ ಹೆಸರು ಹೇಳೋ ಥರ ನಮ್ಮ ಶ್ರೀರಾಮ್ ಫೈನಾನ್ಸ್ ಈ ಮುಂಚೆನೂ ಚಾಲಕರಿಗೋಸ್ಕರ ತುಂಬ ಪ್ರೋಗ್ರಾಮ್ಸ್ ಮಾಡಿದೆ. ಅದರಲ್ಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡಿದ್ವಿ, ಅದರಲ್ಲಿ ತುಂಬ ಸಕ್ಸಸ್ ಆಗಿದ್ದೀವಿ. ಈಗಲೂ ಕೂಡ ನಾವು ಈ ಹೈವೇ ಹೀರೋಸ್ ಅಂತ ಏನು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ಟಿವಿ9 ನೆಟ್ವರ್ಕ್ ಜೊತೆ ಸಹಭಾಗಿತ್ವದೊಂದಿಗೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಾವು ಚಾಲಕರ ಆರೋಗ್ಯ, ಆರ್ಥಿಕತೆ ಮತ್ತು ಅವರ ಕೌಶಲ್ಯಾಭಿವೃದ್ಧಿಗೆ ಫೋಕಸ್ ಮಾಡ್ತಾಯಿದ್ದೀವಿ. ಅವರ ಆರೋಗ್ಯಕ್ಕೋಸ್ಕರ ಡ್ರೈವರ್ಗಳ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಅವರಿಗೆ ಸೂಟೇಬಲ್ ಆಗುವಂಥ ಯೋಗ ಆಸನಗಳನ್ನು ನಮ್ಮ ದಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅದೇ ಥರ NSC ಅವರಿಂದ ನಮ್ಮ ಆರ್ಥಿಕತೆಯನ್ನು, ಚಾಲಕರ ಆರ್ಥಿಕತೆಯನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಅವರಿಗೆ ಸಣ್ಣ ಸಣ್ಣ ಉಳಿತಾಯ ಯೋಜನೆ ಮತ್ತು ಬೇಸಿಕ್ ಫಂಡಮೆಂಟಲ್ಸ್ ಆಫ್ ಫೈನಾನ್ಸ್ ಬಗ್ಗೆ ನಮ್ಮ NSC ಅವರು ಹೇಳಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅಪೋಲೋ ಹಾಸ್ಪಿಟಲ್ಸ್ ಅವರು ನಮ್ಮ ಆರೋಗ್ಯ ತಪಾಸಣೆ ಮಾಡಿ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ನಮ್ಮ ಆರೋಗ್ಯ ಅಂತ ಚೆಕ್ ಮಾಡಿ ಅವರಿಗೆ ನಮ್ಮ TB ಬಗ್ಗೆ ಮಾಹಿತಿಯನ್ನು ನೀಡಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಇದರ ಮೂಲಕ ಭಾರತವನ್ನು ಕ್ಷಯಮುಕ್ತ ಭಾರತವನ್ನಾಗಿ ಮಾಡೋದಕ್ಕೆ ನಾವು ಒಂದು ಸಣ್ಣ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀವಿ. ಹೈವೇ ಹೀರೋಸ್ ಹೆಸರು ಹೇಳೋ ಥರ ನಮ್ಮ ಶ್ರೀರಾಮ್ ಫೈನಾನ್ಸ್ ಈ ಮುಂಚೆನೂ ಚಾಲಕರಿಗೋಸ್ಕರ ತುಂಬ ಪ್ರೋಗ್ರಾಮ್ಸ್ ಮಾಡಿದೆ. ಅದರಲ್ಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡಿದ್ವಿ, ಅದರಲ್ಲಿ ತುಂಬ ಸಕ್ಸಸ್ ಆಗಿದ್ದೀವಿ. ಈಗಲೂ ಕೂಡ ನಾವು ಈ ಹೈವೇ ಹೀರೋಸ್ ಅಂತ ಏನು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ಟಿವಿ9 ನೆಟ್ವರ್ಕ್ ಜೊತೆ ಸಹಭಾಗಿತ್ವದೊಂದಿಗೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಾವು ಚಾಲಕರ ಆರೋಗ್ಯ, ಆರ್ಥಿಕತೆ ಮತ್ತು ಅವರ ಕೌಶಲ್ಯಾಭಿವೃದ್ಧಿಗೆ ಫೋಕಸ್ ಮಾಡ್ತಾಯಿದ್ದೀವಿ. ಅವರ ಆರೋಗ್ಯಕ್ಕೋಸ್ಕರ ಡ್ರೈವರ್ಗಳ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ